ಏನು ಕೊಡ್ತೀಯ ಅದು. ಬನ್ನಿ ಬನ್ನಿ ಮಿಸ್ಟರ್ ಜೀವನ್ ಭಾರದ್ವಾಜ್. ಇಷ್ಟಿದ್ರೆ ಅದು ಒಂಚೂರು ಮೇಲೆ ಇರುತ್ತೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಲಿಟಲ್ ವರ್ಲ್ಡ್. ಏನಪ್ಪ ಇವತ್ತು ಈ ಲುಕ್ಕಲ್ಲಿ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ನಮ್ಮ ಜೀವನ್ಗೆ ಅತ್ತೆ ಆಗಬೇಕು. ಅವ್ರ ಮನೇಲಿ ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ. ಮದುವೆ ಆದ ಒಂದು ವರ್ಷದಲ್ಲಿ ಅವ್ರ ಮನೆ ಇವ್ರ ಮನೆ ಅಂತ ಒಂದು ವರ್ಷ ತನಕ ಎಲ್ಲ ಕಡೆನೂ ಊಟ ತಿಂಡಿ ಅಂತ ನಡೀತಾನೆ ಇರುತ್ತಲ್ಲ. ಸೊ ಹಾಗೆ ಇವತ್ತು ಒಬ್ಬರ ಮನೇಲಿ ಲಂಚ್ ಅರೇಂಜ್ ಆಗಿದೆ. ಸೊ ನಾವೆಲ್ಲ ಹೊರಟಿದ್ದೀವಿ. ಅದಕ್ಕೆ ಇವಾಗ ತಾನೇ ಸ್ನಾನ ಆಯಿತು. ನಂದು ಸ್ನಾನ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ನಬೇಕು. ಟೈಮ್ ಆಗಿಬಿಟ್ಟಿದೆ. ತಿಂಡಿ ತಿನ್ಕೊಂಡು ಬಂದು ರೆಡಿ ಆಗೋಣ. ಲೆಟ್ಸ್ ಗೋ. ಸೊ ಎಸ್, ಈಗ ರೆಡಿ ಆಗಿದ್ದೀವಿ. ನೋಡ್ಬೇಕು ಇವಾಗ ಎತ್ತಾ ನೋಡೋಣ. ಲೆಟ್ಸ್ ಗೋ. ಸಿ ಹಾಯ್. ಸೊ ಎಸ್, ಇವಾಗ ಮನೆಗೆ ರೀಚ್ ಆದ್ವಿ. ಬನ್ನಿ ಒಳಗಡೆ ಎಲ್ಲ ತೋರಿಸ್ತೀನಿ. ನಮ್ಮಮ್ಮ ರಮೇಶ್ ಅವರೇ, ಹೇಗಿತ್ತು ಪ್ರಯಾಣ? ಸುಖಕರವಾಗಿತ್ತು. ನಿಮ್ಗೆ ಹೇಗಿತ್ತು? ಹಾಂ ಮಾತಾಡು. ನಿಮ್ಗೆ ಹೇಗಿತ್ತಮ್ಮ ಹಂಸಿನಿ? ಸಾರಿ ಅಮ್ಮು, ನಿಮ್ಗೆ ಹೇಗಿತ್ತಮ್ಮ ಅಮ್ಮು? ನಾಚ್ಕೋತಾ ಇದ್ದಾಳೆ ಅಮ್ಮು ಯಾಕೋ. ಇವತ್ತು ಕಿಚನಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ ಜೀವನ್ ಫಸ್ಟ್ ಹಂಗೆ ಕೊಡಿ ಅಂತ ಹೋಗಿ ನಿಂತ್ಕೊಬಿಟ್ಟಿದ್ದಾನೆ. ಹೊಟ್ಟೆ ಎಸ್ಬಿಟ್ಟಿದೆ ಅನ್ಸುತ್ತೆ. ಹಾಯ್ ಮಾಡೋ, ನನ್ನ ಚಾನಲ್ಗೆ ಒಂದು ಹಾಯ್ ಮಾಡೋ. ಮಾಡೋ ಚೆನ್ನಾಗಿ. ನೀವೊಂದು ಹಾಯ್ ಮಾಡೋ. ಇವ್ರ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ. ಫುಲ್ಲು ಇದು ತಲೆ ಬಗ್ಸಿ ಒಳಗೋಗ್ಲಿ ಅಂತ ಚಿಕ್ಕದಾಗಿ ಮಾಡಿದ್ದಾರೆ ಅಲ್ವೇನಾ? ತಲೆ ಬಗ್ಸಿ ಒಳಗೋಗಿ ಅಂತ. ಇದ್ಯಾಕೋ ಬಾಗ್ಲು ಚೆನ್ನಾಗಿ. ಈಚೆ ಒಳಗೆ ಇಲ್ಲಿಂದನೇ ಒಂದು ಕಿಂಡಿ. ತುಂಬ ಚೆನ್ನಾಗಿದೆ ಇದು ಡಿಸೈನ್ ಎಲ್ಲ. ಕಾರ್ವಿಂಗ್ಸ್ ಸಕ್ಕತ್ತಾಗಿದೆ. ನಾವು ಬಂದಿದ್ದು ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು ಅಂತ ಕಣೆ. ಆಮೇಲೆ ಇಲ್ಲೇನು ಅನಿಸ್ತು? ಹೋಗೋಣ ನೆಕ್ಸ್ಟ್ ಊಟ ಮಾಡ್ಕೊಂಡು. ನಿಮ್ಮ ಮನೆ ತೋರಿಸ್ಬೇಕು ಬಂದಿರೋರಿಗೆ. ನಾನು ಯಾರು ಹೇಳಾಯ್ತು ಈಗ? ಹೇಳು ಬೇಗ ಬೇಗ. ಹೇಳು ಇದ್ಯಾರು ಹೇಳು ಫಸ್ಟ್. ಇವ್ರು ಹೇಳು. ಇದೆ ಒಂದ್ ಕಡೆಯಿಂದ ಬರಲಿ, ಒಂದು ಕನ್ಫ್ಯೂಸ್ ಆಗುತ್ತೆ. ಗೊತ್ತಿರೋರ್ನೇ ಕೇಳೋಣ. ಇವ್ರು ಹಾಂ, ಅವರು ಹಾಂ, ನಾನು ಯಾರು? ಪಾಸ್. ನಾ ಗೊತ್ತಿಲ್ಲ ನಿಂಗೆ. ಮತ್ತೆ ನೋಡು ಹೇಳ್ಬೇಕು. ಹೆಸರು ಗೊತ್ತಿಲ್ವಾ? ಹೆಸರು ಗೊತ್ತಿಲ್ಲ. ನಾನು ಏನಾಗ್ಬೇಕಾಯ್ತು ಹೇಳು? ಅಕ್ಕ. ವೆರಿ ಗುಡ್. ನಿಂಗೆ ನನ್ನ ಹೆಸರು ಗೊತ್ತಾ? ಗುಡ್ ಬಾಯ್. ಜೀವನ್ ಅಣ್ಣಂಗೆ ಏನಾಗಬೇಕು? ಜೀವನಿಗೆ ನಾನೇನಾಗಬೇಕು? ಏನಾಗಬೇಕು ನಾನು ಜೀವನ್ಗೆ? ವೆರಿ ಗುಡ್. ನೀನು ಹೇಳಿ ಏನಾಗ್ಬೇಕು ನಾನು? ಜೀವನ ಸೊ ಇವಾಗ ನೋಡಿದ್ರಲ್ಲ ಇಂಟ್ರಡಕ್ಷನ್ನು. ನಮ್ಮ ಛೋಟಾ ಬಾಯ್ಸ್ ಎಲ್ಲ ಹೆಂಗೆ ಇಂಟ್ರಡ್ಯೂಸ್ ಮಾಡಿಕೊಟ್ರು ಅಂತ. ಸೊ ಈಗ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಬಂದಿರೋದು ಲಂಚ್ಗಲ್ವಾ, ಅದನ್ನ ಮರಿಬಾರ್ದಲ್ಲ. ಸೊ ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಬಂದ ತಕ್ಷಣ ಫುಲ್ಲು ತಣ್ಣಗೆ ಜ್ಯೂಸ್ ಕೊಟ್ಟಿದ್ದಾರೆ. ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಊಟಕ್ಕೆ ರೆಡಿ ಆಗೋಣ. ಸೊ ಇದು ಇವ್ನು ಗೆದ್ದಿರೋದಂತೆ.
ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಅಚಿಂತ್ಯ ಅಲ್ಲ ಅಚಿಂತ್ಯ. ಏನ್ ಮೇನ್ ರೋಡ್ ಸೂರ್ಯವಂಶ ಹೊಡಿತಾನೆ ನಾವು ಹೊಡಿಬೇಕು. ಸರಿ ಕಣ. ಕ್ರಿಕೆಟ್ದು ಕೋಚಿಂಗ್ ಇದು ಕೊಡ್ತಾ ಇದ್ದಾನೆ. ಸೊ ಎಸ್ ಏನದು ದರ್ಬೆ, ಇದು ಪೂಜೆಗೆ ಯೂಸ್ ಮಾಡ್ತಾರಲ್ವಾ? ಓಕೆ ಎಲ್ಲ ಏನು ಮಾಡ್ತಾರೆ, ಏನು ಹಾಕಿದ್ದಾರೆ ಇಲ್ಲಿ? ಒಣಗಾಕಿಟ್ಟಿರೋದ? ಒಣಗಾಕಿಟ್ಟಿರೋದು ಡ್ರೈ ಆಗತ್ತೀಗ. ಓಕೆ, ಮಾಡ್ತಾರೆ. ಅದಕ್ಕೆ ಅವರು ಇದೆಲ್ಲನೂ ಬಂದ್ರೆ ಸೈಡ್ಗೆ ಇದೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಎಸ್, ಏನಕ್ಕೆ ಇಟ್ಟಿರೋದು ಅಚ್ಚು ಇದು? ನೀವು ಹೇಳ್ತಾನೆ ಈಗ ಒಣಗಾಕಿಟ್ಟಿರೋದ ಅದು ವೈಟ್ ಆ ಥರ ಇದು ಕಲರ್ ಆಗುತ್ತೆ. ಅದೇ ನೆಲ್ಲುಲ್ಲು ಇರುತ್ತಲ್ಲ ಆ ಥರ ಆಗುತ್ತೆ. ಫುಲ್ ಅಲ್ಲಿ ದರ್ಬೆ ಬಗ್ಗೆ ಡೀಟೇಲ್ಸ್ ಸೆಷನ್ ನಡೀತಾ ಇದೆ. ಸೊ ಇದು ನನ್ನ ಸ್ಯಾರಿ ಇವತ್ತಿಗೆ. ಚೆನ್ನಾಗಿದೆಯಾ? ಸೊ ಇವರು ಪೌರೋಹಿತ್ಯನ ಫುಲ್ ಸೀರಿಯಸ್ ಆಗಿ ಲೈಫಲ್ಲಿ ತೊಗೊಂಡಿರೋದಕ್ಕೆ ಇವರು ಫುಲ್ ಎಲ್ಲ ಇವ್ರ ಮನೇಲಿ ಏನು ನೋಡಿದ್ರು ಅದೆಲ್ಲ ರಿಲೇಟೆಡ್ ಟು ಪುರೋಹಿತ್ಯನೇ ಇರುತ್ತೆ, ಡಿವೈನಿಟಿನೇ ಇರುತ್ತೆ. ಒಂಥರ ಒಂದು ಚೆನ್ನಾಗಿರೋ ವೈಬ್ಸ್. ಸೊ ಸೋಲಾರ್ ಪ್ಯಾನಲ್ ಹಾಕ್ಸಿದ್ದಾರೆ, ಅದು ನೋಡೋಕೆ ಇವಾಗ ಮೇಲೆ ಬಂದೆ. ಗಾಳಿಯಲ್ಲಿ ಸಖತ್ತಾಗಿ ಗಾಳಿ ಬಿಸ್ತಿದೆ. ಸೊ ಇದು ಸೋಲಾರ್ ಪ್ಯಾನಲ್ ಅಂತೆ, ಇದನ್ನ ನೋಡೋಕೆ ಬಂದ್ವಿ. ಚೆನ್ನಾಗಿ ಹಾಕ್ಸಿದ್ದಾರೆ, ಒಂಥರ ಫುಲ್ಲು ಮನೆ ಕೆಳಗಿನ ಮೇಲೆ ತನಕನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಯಾವುದೋ ಟೆಂಪಲ್ಲು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಇದೆ. ಟೆರೆಸಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಸೊ ನೈಸ್ ವೈಬ್ಸ್, ನೈಸ್ ಪ್ಲೇಸ್. ಇವಾಗ ಹೋಗಿ ಲಂಚ್ ಮಾಡಿಕೊಂಡು ಸಿಗ್ತೀನಿ. ಸೊ ಇದ್ರ ಮೇಲೆ ಹೋದರೆ ಏನೇನೋ ಬೆಟ್ಟ ಎಲ್ಲ ಕಾಣುತ್ತಂತೆ. ಹತ್ತೋಣ, ನೋಡೋಣ. ವಾವ್, ಹ್ಞೂ ಇಲ್ಲಿದೆಯಲ್ಲ ಅದು. ಎಲ್ಲಿ? ಅದು ಕರಿಘಟ್ಟ, ಆ ಕಡೆ ಕುಂತಿ ಬೆಟ್ಟ. ಅದು ಇದು ಕರಿಘಟ್ಟ, ಇಲ್ಲಿ ಕಾಣ್ತಿದ್ದಾರೆ ಕುಂತಿ ಬೆಟ್ಟ. ಓ ಇದು ಒಂಥರ ಫುಲ್ 360 ವ್ಯೂ ಎಲ್ಲ ಬೆಟ್ಟ, ಚಾಮುಂಡಿ ಬೆಟ್ಟ ಅನ್ಸುತ್ತೆ ಅದು. ಇಲ್ಲ, ಅಲ್ಲೊಂದು ಬೆಟ್ಟ ಇದೆ, ದೇವಸ್ಥಾನ ಇದೆ. ಯಾವ ಕಡೆ? ಆ ಕಡೆ ಓ ಅಲ್ಲಿ ಎದುರುಗಡೆ ಅದು ಚಾಮುಂಡಿ ಬೆಟ್ಟ. ಇದು ಚಾಮುಂಡಿ ಬೆಟ್ಟ. ಇದು ಒಂಥರ ವ್ಯೂ ತುಂಬಾ ಚೆನ್ನಾಗಿದೆ. ಭೂಮಿಗಿಂತ ಮೇಲೆ ಬಂದಿರೋ ತರ ಕಾಣಿಸುತ್ತೆ. ಓ ಸರಿ ಕಣ, ಆಯ್ತು. ಎಷ್ಟಡಿ ಮೇಲೆ ಇದೀವಿ? ಇಲ್ಲ ಹತ್ತು ಬರ್ತಾ ಇರ್ತೀರಾ? ಅವ್ರಿಗಿನ್ನೇನು ಕೆಲಸ ಅಲ್ವೇನ್ರು? ಆದ್ರೆ ಇಲ್ಲಿಂದ ಆಚೆ ಹೋಗ್ತಿಲ್ಲ. ಇಲ್ಲೂ ಆದ್ರೆ ಏಟು ನಾವು ಹೋಗ್ತಾರೆ ಒಂದ್ಸತಿ ನೀರು ತುಂಬಿಸಕ್ಕೆ ಅಂತ. ಅಪ್ಪ ಮತ್ತೆ ನಾವು ಹೋಗ್ಬಾರ್ದು, ಹೋದ್ರೆ ಬೀಳ್ತೀವಿ ಅಂತ. ಒಂದೊಂದು ತೆಂಗಿನ ಮರದಲ್ಲಿ ಸಿಗಾಕೊಂಡು ಕೂತಿರುತ್ತೆ ಒಂದ್ ಸ್ವಲ್ಪ ಗಿಳಿನ. ಆಮೇಲೆ ಹಾರ್ಕೋಗತ್ತೆ. ಯಾರ್ಯಾರಿಗೆ ಗಿಳಿ ಇಷ್ಟ ಅವರು ತಗೋಬೋದು, ಹಿಡ್ಕೊಳ್ಬೋದು. ಓ ಇಲ್ಲೇ ಸಿಕ್ಬಿಡುತ್ತಾ? ನಮ್ ಕೈ ಇಷ್ಟಿದ್ರೆ ಅದು ಒಂಚೂರು ಮೇಲ್ ಇರುತ್ತೆ. ಓ ಏನ್ ಕೊಡ್ತೀಯ ಅದು? ಸೊ ಊಟಕ್ಕೆಲ್ಲ ಪ್ರಿಪ್ರೇಷನ್ ನೋಡಿ, ನಮ್ಮ ಚಿಂತೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾನೆ. ಬನ್ನಿ ಬನ್ನಿ ಮಿಸ್ಟರ್ ಜೀವನ್ ಭರದ್ವಾಜ್. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಕೊಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಚಿಂತೆ ಇದು ಅಪ್ಪೆ ಹುಳಿ. ಹೇಳ್ಬೇಕು ಜೋರಾಗಿ. ಅಪ್ಪೆ ಹುಳಿ. ಸೊ ಊಟ ಆದ ತಕ್ಷಣ ನೋಡಿ ಫುಲ್ಲು ಈಗ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ. ಮಲ್ಕೋತಿ ಅರ್ಪಿತಾ? ನಿದ್ದೆ ಮಾಡ್ಬಾ ಚಿಪ್ಪ. ಎಲ್ಲ ರೆಸ್ಟ್. ಇವ್ ನೋಡಿ ಸುಸ್ತೇ ಆಗ್ಬಿಟ್ಟ ಎಲ್ಲಾನು ಹಾಸ್ಬಿಟ್ಟು. ಮಲ್ಕೋತಿಯಾ? ಮೈಸೂರು ವಿಳೆದೆಲೆ ಬೆರೆತರೆ
ಇದು ಮಿಸ್ಸಿಂಗ್ ಇದೆ ಸ್ವಲ್ಪ. ಒಂದೊಂದು ಸ್ಟೇಟ್ ಮಿಸ್ ಮಾಡ್ಬಿಟ್ಟಿದ್ದಾನೆ ಚಿಂತ್ಯ. ಯಾಕೋ ಇನ್ನೇನು ಭಾರತ. ಬ್ಯಾಕ್ ಟು ಮೈಸೂರ್. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ಸೊ ಎಸ್, ಇವಾಗ ಅಲ್ಲಿ ಲಂಚ್ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಇಲ್ಲಿ ನಂಗೆ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ನೈಟ್ ನಮ್ಮ ಮನೆಗೆ ಹೋಗೋದು. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ಲಂಚ್ ವ್ಲಾಗ್. ಲಂಚ್ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಥರ ಇತ್ತು. ಆ್ಯಂಡ್ ಅವ್ರು ನಮ್ಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ತುಂಬ ಚೆನ್ನಾಗಿ ಸೆಂಡ್ ಆಫ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಅಲ್ಲಿ ನಮ್ಮನ್ನು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವ್ರ ಮನೆಗೆ ಹೋಗಿದ್ದು. ಆ್ಯಂಡ್ ಎಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು.